ನಾನು ಹೇಳ್ತಾ ಇದ್ದೀನಿ, ದೇವರ ಬೆಳಕು ಯಾರ ಮೇಲೆ ಇರ್ತದೋ ಆ ಬೆಳಕಿನ ಹತ್ರ ಬಿ ಯಾರು ಬಿ ಹೋಗ್ತಾರೋ ಆ ಬೆಳಕು ಅವರನ್ನು ಬೆಳಕುತ್ತದೆ. ಚೆನ್ನಾಗಿ ಬೆಳಕು. ಅಲ್ಲೇಲೂಯಾ. ಸಭೆ ಮೇಲೆ ಬೆಳಕಿದೆ, ಸಭೆ ಮೇಲೆ ಬೆಳಕಿದೆ. ಆ ಬೆಳಕಿನ ಹತ್ರ ನೀವು ಬಂದಿದೀಯಾ, ನೀನು ಕತ್ತಲೆ ಇದ್ರೂ ಬೆಳಕಾಗ್ತೀಯ. ಅಲ್ಲೇಲೂಯಾ. ಒಂದು ಸ್ಥಳಕ್ಕೆ, ಒಂದು ಮನೆಗೆ ನಾನು ಹೋಗಿದಾಗ 20 ವರ್ಷ 30 ವರ್ಷದ ಕತ್ತಲೆಯಲ್ಲಿ ಇರ್ತಾರೆ. ಕತ್ತಲೆಯಲ್ಲಿ ಅಂದ್ರೇನು, ನೋಡಕ್ ಚೆನ್ನಾಗಿರ್ತಾರೆ, ಆದ್ರೆ ಆತ್ಮದಲ್ಲಿ ಅಳ್ತಾ ಇರ್ತಾರೆ, ಕಷ್ಟದಲ್ಲಿ. ನಿನ್ನೆ ಒಂದು ಹುಮ್ನಾಬಾದ್ ತಾಲೂಕಿಗೆ ವಿಸಿಟ್ ಹೋಗಿದ್ದೆ ನಾನು. ಬಹಳ ಎಜುಕೇಶನ್ ಟಾಪ್ 1 ಸ್ಕೂಲಲ್ಲಿ, ಕಾಲೇಜಲ್ಲಿ ಅಂತ ಹುಡುಗ. ಅವನಿಗೆ ಮಂತ್ರಶಕ್ತಿ ಮಾಡಿ ಎಲ್ಲ ಲಾಕ್ ಮಾಡಿದ್ದಾರೆ, ಎಲ್ಲ ಲಾಕ್ ಮಾಡಿದ್ದಾರೆ. ಅವ್ನ ಭವಿಷ್ಯನೇ ಇಲ್ಲದ ಹಂಗೆ ಮಾಡಿದ್ದಾರೆ. ಅವನು ಬಹಳ ಟಾಪ್ ಕಾಲೇಜ್, ಹೈಸ್ಕೂಲ್ ಎಲ್ಲ ಪರ್ಸೆಂಟೇಜ್ ಅಲ್ಲಿ ಮುಂದೆ. ಆದರೆ ಈಗ ಅವನ ಲೈಫು ಎಲ್ಲದಕ್ಕೆ ಯಾವುದಕ್ಕೂ ಬಾರದಾಗಿದೆ. ಅವನಿಗೆ ಹೋಗಿ ನನ್ನ ಭವಿಷ್ಯವಾಣಿ ಬ್ಲೆಸ್ ಮಾಡಿದೆ. ಅವ್ರ ಮನೆ ಒಳಗಡೆಯಿಂದ ಕೆಲವು ವರ್ಷಗಳಿಂದ ಅಟ್ಯಾಕ್ ಮಾಡಿದ ಆತ್ಮಗಳು ಅವು ಹೇಳ್ತಾ ಇದ್ದವು, ನೀನು ಬರ್ತಿರ್ಲಿಲ್ಲ, ಇವ್ರ ಮನೆಗೆ ನೀನು ಕಾಲಿಡ್ತಾ ಇರ್ಲಿಲ್ಲ, ನಾನು ಇವ್ರ ಮನೆಗೆ ಇನ್ನೂ ಕತ್ತಲು ಮಾಡಬಿದ್ದ. ನೀವು ಯಾವಾಗ ಬಂದಿಯೋ ಅವಾಗ ಈ ಮನೆ ಬೆಳಕಾಯ್ತು ಅಂತ.